ಕೂಡ ನಾನು ಮೈನಿಂಗ್ ಏರಿಯಾದಲ್ಲಿ ML ಆಗಿರೋದು ಭರಮಸಾಗರ ಮತ್ತು ಹೊಳಕೆರೆ. ಒಬ್ಬ ಮೈನಿಂಗ್ ಓನರ್ನ ನಾನು ಮಾತಾಡ್ಸಿದ್ದಲ್ಲಿ ಒಂದು ಕಳ್ಳತನದ ವ್ಯವಸ್ಥೆ ಆಗಲಿ ನನ್ನ ಜೀವನದಲ್ಲಿ ಮಾಡಲಿಲ್ಲ. ಮಣ್ಣು ನಾನು ಮೈನಿಂಗ್ ಕಳ್ಳತನ ಮಾಡಿದ್ದೀನಿ ಅಂತ ಒಬ್ಬ ಯಾರಾದ್ರೂ ವ್ಯಕ್ತಿ ಪ್ರೂವ್ ಮಾಡಿ ತೋರಿಸ್ತಾರೆ, ನನ್ನ ರಾಜಕೀಯ ಮೈನಿಂಗ್ ಮಾಡಿ ಜೀವನ ಮಾಡೋಷ್ಟು ದರಿದ್ರ ನನಗೆ ಬಂದಿಲ್ಲ. ಮುಂದೆ ನಾನು ಮೈನಿಂಗ್ ಮಾಡೋನಿದ್ದೀನಿ, ನನ್ನ ಶಕ್ತಿ ಇದೆ, ಮಾಡ್ತೀನಿ. ಎಲ್ಲರೂ ಓಪನ್ ಆಗಿ ಸರ್ಕಾರಕ್ಕೆ ಗೊತ್ತಾಗಂಗೆ ಮಾಡ್ತೀನಿ. ಕಳ್ಳತನ, ಸುಳ್ಳುತನ, ಮೋಸ, ವಂಚನೆ ನನಗೆ ಗೊತ್ತಿಲ್ಲ. ನಾನು ವೈಟ್ ಪೇಪರ್ ಯಾವತ್ತೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ವೈಟ್ ಪೇಪರ್ ಆಗಿರ್ತಕ್ಕಂಥ 1994 ML ಆದ. ಅವಾಗ ಏನು ಹೇಳಿದ್ರೆ ಜನ ಒಂದು ಸಾರಿ ಗೆದ್ದು ಪರ್ವಸಾರದಲ್ಲಿ 2 ಸಾರಿ ಗೆಲ್ಲಲ್ಲ ಅಂತ. 5 ವರ್ಷದಲ್ಲಿ ನಾನು ಪರ್ಫಾರ್ಮೆನ್ಸ್ ಏನಂತ ತೋರಿಸಿ ಜನತಾದಳ ಇಬ್ಬಾಗ ಆದಾಗ ಬಾಣದ ಗುರುತಿಂದ ತುಮಕೂರು, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ 5 ಜಿಲ್ಲೆ ನಾನು ಬಾಣದ ಗುರುತಿಂದ ಗೆದ್ದಿದ್ದೀನಿ, ಸೋಲಿಸಿದ್ದೆ. 2ನೇ ಸಾರಿ SM ಕೃಷ್ಣ ಬಂದ್ರ ಅಂತೇಳಿ ನಾವು ಕಾಂಗ್ರೆಸ್ಗೆ ಹೋದೆ. ನನ್ನ ಗುರುತು ಬಾಣದ ಗುರುತು ಅಂತೇಳಿ ನೀವು ಓಟ್ ಹಾಕಿ ಜನ ಕೆಲಸಕ್ಕೆ ಹೊರತು ಇದು ಅಭಿನಯ ಅಂತ ಕೆಲಸ ಇಲ್ಲ. ಇದು ಗಮನದಲ್ಲಿ ಇಟ್ಕ. ನಾನು ಬಿಟ್ಟು ಬಂದಂಥ ಗುರುತಿಗೆ ಬಾಣದ ಗುರುತು ಚಂದ್ರಪ್ಪನ ಓಟ್ ಹಾಕಿ ನೀವು ಗೆಲ್ಲಿಸ್ತೀನಿ. ನೀನು ರಾಜಕೀಯ ಪುನರ್ಜನ್ಮ. ಅದಾದಮೇಲೆ ಮತ್ತೆ ನಾನು 2008ರಲ್ಲಿ 2013ರಲ್ಲಿ KJP BJP ಆಗ ಆವಾಗ ಒಂದ್ಸರಿ ಮರುಜನ್ಮ ಕೊಟ್ಟರು. ಜನ ಮಾತಾಡಬೇಕಾದ್ರೆ ಬಾಯಿಗೆ ಇಡ್ತಾ ಇರಲಿ. ರಾಜಕಾರಣದಲ್ಲಿ ಇವೆಲ್ಲ ಸರ್ವೇಸಾಮಾನ್ಯವಾಗಿ ನಡೀತಕ್ಕಂಥ ವಿಚಾರಗಳೆಲ್ಲ ಏನೂ ವ್ಯಾಪಾರ ತಿಳ್ಕೊಳ್ತಾರೆ. ಪತ್ರಿಕೆ ನೋಡಿದೆ, ಪೇಪರ್ ನೋಡಿದೆ, ಈ ಥರ ಆರೋಪ ಮಾಡಿದಲ್ಲ ಒಬ್ಬ ಜವಾಬ್ದಾರಿ ಶಾಸಕ ಶೋಭೆ ತರುತ್ತಾ. ನೀನು ಅಷ್ಟೆಲ್ಲ ಸುಳ್ತಾನ, ಕಳ್ತಾನ, ಏನೇನೋ ಮಾಡಿದ್ದೀನಿ ನೀನು ಅಧಿಕಾರಿದ್ದಾಗಿ. ನಾನು ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲ. ಇಡೀ ನಾಡಿನ ಜನೆಲ್ಲ ಅರಸಿ ಆಗ ಕೂಗಾಡಿ ಅಸೆಂಬ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯ್ತಲ್ಲ, ನಾನು ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲ. ನೋಡಿ ನನ್ನ ಪೇಪರ್ಸ್ ಎಲ್ಲ 1910ರಿಂದ ಯಾರ್ಯಾರು ರಿಜಿಸ್ಟರ್ ಆಯಿತು, ಎಷ್ಟೆಷ್ಟು ರಿಜಿಸ್ಟರ್ ಆಯಿತು, ಹೆಂಗೆ ಬಂತು ಅಂತ ಕೊಟ್ಟಿದ್ದು. ಇದು SCPT ಲ್ಯಾಂಡ, ಅಲ್ಲಿ ಮನೆ ಕಟ್ಟಿದ್ದಾರೆ, ತೊಟ್ಟಿ ಕಟ್ಟಿದ್ದಾರೆ. ನಾನು 12 ಎಕರೆ ಜಮೀನಲ್ಲಿ ನಾನು ಮೈನಿಂಗ್ ಎಲ್ಲ ದಾಂಡಿರೋದು, ತೊಟ್ಟಿ ಗಿಡ ಕಟ್ಟಿದ್ದೆ. ಅಲ್ಲಿ ಒಂದು ನೀರಿನ ತೊಟ್ಟಿ ಮಾಡಿದ್ದೆ. ತೊಟ್ಟಿ ಮೇಲೆ ತಿರುಗಿ ಬೇರೆ ಕಡೆ ಜಾಗ ಕಟ್ಟಬಾರ್ದು ಅಂತೇಳಿ ಜಾಗ ಇದ್ರೂ ಕೂಡ ನೀರಿನ ತೊಟ್ಟಿ ಮೇಲೆ ನಮ್ಮ ಲೇಬರ್ಗೆ ಒಂದು ಕ್ವಾರ್ಟರ್ಸ್ ಕಟ್ಟಿದ್ದೆ. ತಪ್ಪ ಇದು. ಇನ್ನಂಗೆ ನಾನೇನು ಅನ್ನಾದ್ರಾಗಿ ನಿನ್ನ ಜಮೀನಲ್ಲಿ ಮನೆ ಕಟ್ಟಿ ಸಿದ್ದರಾಮಯ್ಯ ಕರ್ಕೊಂಡು ಮಾಡಿದಲ್ಲ, ಪರ್ಮಿಷನ್ ತಗೊಂಡಿದ್ದ. ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬಂಗ್ಲೆ ಕಟ್ಟಿದ್ದ, ಕನ್ವರ್ಷನ್ ಮಾಡಿಸಿದ್ದ. ನಾನು ಪ್ರಶ್ನೆ ಮಾಡಲಿಲ್ಲ. ನನಗೆ ಇವೆಲ್ಲ ಇದ್ದವೆ ಅಂತ. ಆದರೆ ಆರೋಪ ಮಾಡು, ನಾನು ಬೇಡ. ನಿಮ್ಮ ಥರ ಆರೋಪ ಮಾಡೋದ್ರಿಂದ ನಮ್ಗೆ ಬುದ್ಧಿ ಬರೋದು, ನಾವು ಎಚ್ಚರಿಕೆಯಿಂದ ಇರತ್ತದು ಸರಿ. ಯಾವ್ದು ಆರೋಪ ಮಾಡಬೇಕು, ಯಾವ್ದು ಬಿಡಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಒಬ್ಬ ರಾಜಕಾರಣಿಗೆ ಇರಬೇಕಾಗುತ್ತೆ. ಅದು ಯಾವುದೂ ಇಲ್ಲದೆ ನನ್ನ ಮೇಲೆ ಆರೋಪ ಮಾಡಿದ್ಯಾ, ಇದು ನಿನಗೆ ಶೋಭೆ ತರಲ್ಲ. ನನಗೆಲ್ಲ ಹೇಳಿದ್ರು, ಇದ್ರ ಮೇಲೆ ನೀನೇನು ಬೇಕಾದ್ರೂ ಆಕ್ಷನ್ ತಗೊಂಡು ಕೇಸ್ ಹಾಕ್ಬೋದು. ಅಧಿಕಾರಿಗಳು ಅಲ್ರಿ, ನಾನೊಬ್ಬ